ನಮಸ್ತೆ. ಮೀನರಾಶಿ ರೇವತಿ ನಕ್ಷತ್ರದ ಗುಣ ಅವಗುಣಗಳು. ಇದು ದೇವಗಣ, ಆನೆಯೋನಿ, ಸಿಂಹವೈರಿ, ಅಂತ್ಯನಾಡಿ, ಸ್ತ್ರೀ ನಕ್ಷತ್ರ, ವೈಶ್ಯಗುಣ, ಮೃದುಗುಣ. ಭಾನುವಾರ ಅಮೃತ ಯೋಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸಿದ್ಧಿಯೋಗ, ಶುಕ್ರವಾರ ಅಮೃತ ಸಿದ್ಧಿಯೋಗ. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಆ ದಿನ. ಇವರು ಬುದ್ಧಿವಂತರು, ವಿದ್ಯಾವಂತರು, ದಯೆ, ವಿಚಾರವಂತರು, ವೇದಾಂತ ಧರ್ಮ ವಿಚಾರಗಳನ್ನು ಅರಿತವರು. 1ನೇ ಪಾದದಲ್ಲಿ ಹುಟ್ಟಿದವರು ಯುದ್ಧ ಘರ್ಷಣೆಗಳ ತಂತ್ರ ಅರಿತವರು, ಒಳ್ಳೆಯ ಕೆಲಸ ಮಾಡುತ್ತಾರೆ, ಸುಖ ಇದೆ. 2ನೇ ಪಾದದಲ್ಲಿ ಹುಟ್ಟಿದವರು ಸ್ವತಂತ್ರರಾಗಿರಲು ಇಚ್ಛಿಸುವರು, ದೃಢ ಸಂಕಲ್ಪವಂತರು. 3ನೇ ಪಾದದಲ್ಲಿ ಹುಟ್ಟಿದವರು ಧೈರ್ಯ ಕಡಿಮೆ, ನಿಮ್ಮ ಆಸೆ ವಿಚಾರ ಉತ್ತಮವಾಗಿರುತ್ತದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. 4ನೇ ಪಾದದಲ್ಲಿ ಹುಟ್ಟಿದವರು ಒಳ್ಳೆಯವರು, ಇತರರು ನಿಮ್ಮನ್ನು ಅಧೀನ ಮಾಡಿಕೊಳ್ಳಬಹುದು, ಎಚ್ಚರಿಕೆ ಇರಲಿ. ಬೇಗ ಯಾರನ್ನು ನಂಬಬೇಡಿ. ಚಂದ್ರ ನಿಮಗೆ ಚಿಂತೆ ಕೊಡುತ್ತಾನೆ, ಹಾಗಾಗಿ ಚಂದ್ರನಿಗೆ ಹುಣ್ಣಿಮೆ ದಿನ ಹಾಲು ಮತ್ತು ನೀರನ್ನು ಅರ್ಪಿಸಿ, ಅಕ್ಕಿಯನ್ನು ದಾನ ಮಾಡಿ. ಸಾಧ್ಯವಾದರೆ ಕೃಷ್ಣನ ಜಪ ದಿನ ಜಪ ಮಾಡುತ್ತೀರಿ. ಓಂ ಕ್ಲೀಂ ಕೃಷ್ಣಾಯ ನಮಃ. ತುಂಬ ಒಳ್ಳೆಯದಾಗುತ್ತದೆ.